ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೆಟ್ರೋದಲ್ಲಿ ಪ್ರಯಾಣ ಮಾಡೋ ಮುನ್ನ ಎಚ್ಚರ, ನಿಮ್ಮ ನಿರ್ಲಕ್ಷ್ಯದಿಂದ ಜೀವಕ್ಕೆ ಬರುತ್ತೆ ಕುತ್ತು. ಮೆಟ್ರೋ ಹತ್ತುವ ಮುನ್ನ ಇರಲಿಯ ಆರೋಗ್ಯದ ಬಗ್ಗೆ ಕಾಳಜಿ. ಕೆಲಸದ ಒತ್ತಡದ ನಡುವೆ ನಿಮ್ಮ ಜೀವಕ್ಕೆ ತರ್ತಾ ಇದ್ದೀರಾ ಆಪತ್ತು. ಕೆಲಸದ ಒತ್ತಡಕ್ಕೆ ಯುವ ಪೀಳಿಗೆ ಆರೋಗ್ಯದ ಕಡೆ ಗಮನನೇ ಕೊಡ್ತಾ ಇಲ್ಲ. ಖಾಲಿ ಹೊಟ್ಟೆಯಲ್ಲಿ ಮೆಟ್ರೋ ಹತ್ತುವುದು ಅಪಾಯ. ಯುವಕರಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ತಲೆ ತಿರುಗುವಿಕೆ ಜೊತೆಗೆ ಮೂರ್ಛೆ ಸಮಸ್ಯೆನೂ ಕಾಣಿಸ್ಕೊಳ್ತಿದ್ಯಂತೆ. 3 ತಿಂಗಳಲ್ಲಿ 130ಕ್ಕೂ ಹೆಚ್ಚು ಪ್ರಯಾಣಿಕರು ಅಸ್ವಸ್ಥರಾಗಿದ್ದಾರೆ. 30 ವರ್ಷದೊಳಗಿನ ಪ್ರಯಾಣಿಕರಲ್ಲಿ ಕಾಣಿಸ್ಕೊಳ್ತಿದ್ಯಂತೆ ಈ ಸಮಸ್ಯೆ. ನೋಡಿ, ಇತ್ತೀಚೆಗೆ ಈ ಯುವ ಜನತೆ ಏನು ಮಾಡ್ತಿದ್ದಾರೆ ಅಂದರೆ ಹೆಚ್ಚಿನದಾಗಿ ಕೆಲಸದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ, ಇಲ್ಲ ಸೋಷಿಯಲ್ ಮೀಡಿಯಾದ ಬಗ್ಗೆ ಫೋಕಸ್ ಮಾಡ್ತಿದ್ದಾರೆ. ಎರಡೇ ಇವ್ರ ಕೆಲಸ. ಒಂದು ಆಫೀಸಿಗೆ ಹೋಗು, ಇಲ್ಲ ಮೊಬೈಲ್ ನೋಡು. ಊಟ, ತಿಂಡಿ, ನಿದ್ದೆ, ರೆಸ್ಟು, ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ತೀರಾ ಕಮ್ಮಿ ಆಗಿದೆ. ಮೊದಲೆಲ್ಲ ನಿಮಗೆ 50+ ಆಯಿತು ಅಂದರೆ ವಯಸ್ಸಾಯಿತು ಅಂತ ಅರ್ಥ. ಈಗ 30+ಗೆ BP, ಶುಗರು, ತಲೆ ಸುತ್ತು, ಇನ್ನೊಂದು ಮತ್ತೊಂದು ಕಾಯಿಲೆಗಳು ಬರ್ತಾ ಇದೆ. ವಿಟಮಿನ್ಸ್ ಕರೆಕ್ಟಾಗಿ ದೇಹಕ್ಕೆ ಹೋಗ್ತಾ ಇಲ್ಲ. ವಿಟಮಿನ್ D3 ಅಂತೂ ಇಲ್ಲವೇ ಇಲ್ಲ. ಸೂರ್ಯನ ಕಿರಣ ನೋಡೋದೇ ರೇರ್. ಸೂರ್ಯನ ಕಿರಣ ಬೀಳ್ತಿದೆ ಅನ್ನೋಷ್ಟೊತ್ತಿಗೆ ಆಫೀಸಲ್ಲಿ ಇರ್ತೀವಿ, ಇನ್ನೇನು ಸೂರ್ಯ ಹೋದ ಅನ್ನೋಷ್ಟೊತ್ತಿಗೆ ಮನೆಗೆ ಹೋಗ್ತಾ ಇರ್ತೀವಿ. ಸೊ ಹೆಲ್ತ್ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ. ಈಗ ಇಲ್ಲೊಂದು ಸಮಸ್ಯೆ ನೋಡಿ, ಖಾಲಿ ಹೊಟ್ಟೆಲಿ ಪ್ರಯಾಣ ಮಾಡೋದು. ಅಲ್ಲಿ AC ಸಿಕ್ಕಾಪಟ್ಟೆ ಇರುತ್ತೆ ಮೆಟ್ರೋದಲ್ಲಿ. ಸೊ ಹೆವಿ AC ಬೇರೆ ಇರುತ್ತೆ. ನಿದ್ರೆ ಹೀನತೆ ಆಗತ್ತಂತೆ. ಅತ್ಯಂತ ರಶ್ ಇರುವ ಬೋಗಿಯಲ್ಲಿ ಪ್ರಯಾಣ, ಎಲ್ಲ ಜಾಸ್ತಿ ಜನ ತುಂಬಿರೋದ್ರಿಂದ ಉಸಿರಾಟನೂ ಕಂಪ್ಲೀಟಾಗಿ ಆಡೋಕ್ಕಾಗಲ್ಲ. ಒಬ್ಬರು ಉಸಿರು ಇನ್ನೊಬ್ರಿಗೆ ತಾಗೋ ಥರದೇ ರಶ್ ಇರುತ್ತೆ. ಸೊ ಗದ್ದಲದಲ್ಲಿ ಪ್ರಯಾಣ ಮಾಡೋದು, ಎಲ್ಲಿ ಇಳಿಬೇಕು, ಏನು ಎತ್ತ ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಷನ್ಸು, ಎಲ್ಲ ಒಬ್ಬರ ಮೇಲೆ ಒಬ್ಬರು ಬೀಳ್ತಾ ಇರ್ತಾರೆ. ಅತಿಯಾದ ಒತ್ತಡ. ಅಯ್ಯೋ ಟೈಮ್ ಆಯಿತು ಇನ್ನೂ ಲಾಗಿನ್ ಆಗಿಲ್ಲ, ಅಯ್ಯೋ ಟೈಮ್ ಆಯಿತು ಇನ್ನೂ ಲಾಗಿನ್ ಆಗಿಲ್ಲ ಅಂತ ಒತ್ತಡ. ನಮಗೆ ಟ್ರಾಫಿಕ್ ಇರುತ್ತೋ, ಇಲ್ಲಿಂದ ಆಫೀಸಿಗೆ ರೀಚ್ ಆಗೋದು ಹೆಂಗೋ, ಮತ್ತು ಅನಿಯಮಿತ ಆಹಾರ ಪದ್ಧತಿ. ಸೊ ಒಂದು ನಿಯಮ ಅನ್ನೋದೇ ಇಲ್ಲ ನಮ್ಗಳ ಆಹಾರದ ಪದ್ಧತಿಯಲ್ಲಿ. ಎಷ್ಟೊತ್ತಿಗೋ ತಿನ್ನೋದು, ಎಷ್ಟೊತ್ತಿಗೋ ಬಿಡೋದು, ತಿಂದೇನೇ ಇರೋದು. ಈಗ ಹಾಳಾದ ಡಯಟ್ ಅಂತ ಬೇರೆ ತಿಂದೇ ಇರೋದು, ಇದೆಲ್ಲವೂ ಕೂಡ ನಮ್ಮ ಆರೋಗ್ಯಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಇದೇ ಕಾರಣಕ್ಕೆ ನಿಮಗೊಂದು 29 ಕ್ರಾಸ್ ಆಯಿತು ಅಂತಂದರೆ ನಿಮ್ಮ ದೇಹಕ್ಕೆ ನೀವೇ ರೆಸ್ಟ್ ತೊಗೊಳ್ಬೇಕು. ನಿಮ್ಮನ್ನು ನೀವೇ ಪ್ಯಾಂಪರ್ ಮಾಡ್ಕೋಬೇಕು. ನಮ್ಮನ್ನು ಇನ್ಯಾರು ಕೇರ್ ಮಾಡ್ತಾರೆ? ಸರಿಯಾದ ಟೈಮಿಗೆ ನೀರು, ಸರಿಯಾದ ಟೈಮಿಗೆ ಕಾಫಿ, ಸರಿಯಾದ ಟೈಮಿಗೆ ತಿಂಡಿ, ಇದೆಲ್ಲ ಯಾರು ಕೊಡ್ತಾರೆ? ಸೊ ನಮ್ಮನ್ನು ನಾವು ಪ್ಯಾಂಪರ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಭಾಗದಲ್ಲಿ ಹೆಚ್ಚು ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ ನೋಡೋದಾದರೆ, ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು IT ಉದ್ಯೋಗಿಗಳು ಓಡಾಡುವಂಥ ಭಾಗದಲ್ಲಿ. ನೇರಳೆ ಬಣ್ಣದ, ನಿಮಗೆ IT ಉದ್ಯೋಗಿಗಳು ಅಂತಂದರೆ ನಿಮಗೆ ವೈಟ್ ಫೀಲ್ಡು ಈ ಕಡೆ ಎಲ್ಲ. ಇವ್ರುಗಳ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತಂದರೆ ವರ್ಕ್, ಮನೆಗೆ ಬಂದರೂ ವರ್ಕ್ ಫ್ರಮ್ ಹೋಮ್, ಟೆನ್ಷನ್. ಸೊ ಲೈಫ್ ಸ್ಟೈಲ್ ಅನ್ನೋದು ಮೇಂಟೈನ್ ಮಾಡ್ತಾ ಇರಲ್ಲ. ವೈಟ್ ಫೀಲ್ಡ್ ಕಡೆ ಕೆಲಸಕ್ಕೆ ಹೋಗುವ ಪ್ರಯಾಣಿಕರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅಂದರೆ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರಲ್ಲ, ಆ ಕಾರಣಕ್ಕೆ. ಸೊ ಇದಕ್ಕೆ ಡಾಕ್ಟ್ರಿಗೇನು ಸಲಹೆ ಕೊಡ್ತಾ ಇದ್ದಾರೆ? ಬಾಳೆಹಣ್ಣು, ಬಿಸ್ಕೆಟು, ಇಂಥ ಸ್ನ್ಯಾಕ್ಸನ್ನು ತೆಗೆದುಕೊಂಡೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ. ನಿಮಗೆ ನೀವು ಅಂತ ಮೆಟ್ರೋದಲ್ಲಿ ತಿನ್ನಂಗಿಲ್ಲ, ಫೈನ್ ಹಾಕ್ತಾರೆ, ಅದನ್ನ ಬೇರೆ ಎಚ್ಚರಿಕೆ ಇಟ್ಕೊಳ್ಳಿ. ದಿನಕ್ಕೆ 1.5 ಅಥವಾ 2 ಲೀಟರ್ ನೀರನ್ನು ಕುಡಿಲೇಬೇಕು. ಮೆಟ್ರೋದ ಬಾಗಿಲಿನ ಬಳಿ ನಿಲ್ಲೋದನ್ನು ಕಡಿಮೆ ಮಾಡಿ. ಜನಸಂದಣಿ ಹೆಚ್ಚಿರುವ ಸ್ಥಳಗಳಲ್ಲಿ ಉಸಿರುಗಟ್ಟತ್ತೆ, ಆ ಕಡೆ ಹೋಗಬೇಡಿ. ತಲೆ ತಿರುಗೋ ಸೂಚನೆ ಸಿಕ್ತು ಅಂತಂದರೆ ಇಮಿಡಿಯೇಟಾಗಿ ನೀರು ಕುಡಿಯೋದು, ಒಂದು ಚಾಕ್ಲೇಟಾರು ಬಾಯಿಗೆ ಹಾಕ್ಕೊಳ್ಳೋದು, ಈ ಥರದ್ದು ಮಾಡಿ ಅನ್ನೋ ಸಲಹೆಗಳನ್ನು ಕೊಡ್ತಾ ಇದ್ದಾರೆ.